ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿಲ್ಲ ಅಂತ ಹೇಳಿ ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಹೇಳಿದ್ದಾರೆ ಅಷ್ಟೇ ಅಂತ ಹೇಳಿ ಹೇಳಿಕೆಯನ್ನ ಕೊಡಲಾಗ್ತಾ ಇರುವಂತದ್ದು. ವಿಧಾನಸೌಧದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ, ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ವಿಧಾನಸೌಧದಲ್ಲಿ ಹೇಳಿಕೆ ಕೊಟ್ಟಿಲ್ಲ ಅಂತ ಹೇಳಿ ಅಲ್ಲಿ ಜನ ಇದ್ರು, ಮಾಧ್ಯಮ ಸ್ನೇಹಿತರಿದ್ರು. ಅಲ್ಲಿ ಹಂಗೇನಾದರೂ ಯಾರನ್ನ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ರೆ ಒಬ್ಬ ಕ್ಯಾಮ್ರಾಮ್ಯಾನ್ ಇರ್ಬೋದು, ಜರ್ನಲಿಸ್ಟ್ ಇರ್ಬೋದು, ಅವ್ರ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇರುತ್ತೆ. ಅವರಿಗೆ ಇಮಿಡಿಯೇಟಾಗಿ ಹಿಡಿಯೋದು, ಯಾಕೆ ಕೂಗಿದ್ರಿ ಅಂತ ಕೇಳೋದು, ಹೌದಾ ಇಲ್ಲ? ಎಲ್ಲ ನಾವು ಒಂದೊಂದು ಪ್ರತಿ ಶಬ್ದ ಒಂದು ಫುಲ್ ಸ್ಟಾಪ್ ಕಾಮ ಆ ಕಡೆ ಈ ಕಡೆ ಆದರೆ ನಿಮಗೆ ನ್ಯಾಚುರಲ್ ಜರ್ನಲಿಸ್ಟ್ ಇನ್ಸ್ಟಿಂಕ್ಟು ಕಿಕ್ಕಿನ್ ಆಗುತ್ತೆ. ಹಾಗೆ ಎಲ್ಲೂ ಆಗಿಲ್ಲ. ಆಮೇಲೆ ವಿಶೇಷವಾಗಿ ನಾನು ಯಾಕೆ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿದ್ದಂಥ ಕೆಲವು ಮಾಧ್ಯಮ ಸ್ನೇಹಿತರು ಸಾಮಾಜಿಕ ಜಾಲತಾಣದಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ, ನಾವು ಅಲ್ಲಿದ್ವಿ, ಅಲ್ಲಿ ಯಾವುದೇ ರೀತಿಯಾದಂಥ ಘಟನೆ ನಡೆದಿಲ್ಲ ಅಂತ ಸ್ನೇಹಿತರೆ ಹೇಳಿರೋದು. ನಾನಲ್ಲ ಸರ್, ಒಂದು ನಿಮಿಷ ಅಲ್ಲಿ ನಾವು ತಪ್ಪದೆ ನೋಡಿ, ನೀವು ಕೇಳಕ್ಕೆ ರೆಡಿ ಇಲ್ಲ, ಪರಿಶೀಲನೆ ಮಾಡಿ ಹಾಕಿದಿರಲ್ಲ, ನೀವು ಹಾಕಿದ್ದೀರಾ, ನಾವು ಮಾಡಲಿ. ಈಗ ನಾವು ಆಯಿತು ಸರ್, ನಾನು ಯಾರಿಗೂ ಸಮರ್ಥನೆ ಮಾಡ್ತಾ ಇಲ್ಲ, ಘೋಷಣೆ ಕೂಗಿಲ್ಲ ಅಂತ ಇರೋದು. ನಾವು ಒಬ್ಬ ಜವಾಬ್ದಾರಿ ಸಂವಹನ ಅಧ್ಯಕ್ಷನಾಗಿ ನಾನು ಹೇಳಿದೆ, ಖಾಸಗಿಯಾಗಿ ನಾನು ಆಡಿಯೋವನ್ನು ನಾನು ಪರಿಶೀಲನೆ ಮಾಡಿಸಿದ್ದೆ. ಮಂಗಳೂರಿನಲ್ಲಿ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇರುವಂತದ್ದು. ಬಿಜೆಪಿ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ. ಪರಿಸ್ಥಿತಿಯನ್ನ ತಿಳಿಗೊಳಿಸೋದಕ್ಕೆ ಸಾಧ್ಯ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಇದೀಗ ಬಿಜೆಪಿ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಆಗ್ತಾ ಇದೆ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ನಾಸೀರ್ ಅವರು ಅಟ್ಲೀಸ್ಟ್ ಕ್ಷಮೆಯನ್ನ ಕೇಳಬೇಕು, ಈ ರೀತಿಯಾಗಿ ನಡ್ಕೊಂಡಿದ್ದು ಎಷ್ಟು ಸರಿ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇರುವಂತದ್ದು. ಬಿಜೆಪಿ ಕಾರ್ಯಕರ್ತರ ಮೇಲೆ ಇದೀಗ ಲಾಠಿ ಚಾರ್ಜ್ ಕೂಡ ಆಗಿದೆ. ಪರಿಸ್ಥಿತಿ ಇನ್ನಷ್ಟು ಬಿಗಿಯಾಗ್ತಾ ಇದೆ. ಮಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರ ಆಕ್ರೋಶ ಮುಗಿಲು ಮುಟ್ಟಿದೆ. ಮಂಗಳೂರಿನ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಅಂತ ಹೇಳಿ ಬಿಜೆಪಿ ಕಾರ್ಯಕರ್ತರು ಪ್ರಯತ್ನವನ್ನ ಪಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ತಡೆಯೋದಕ್ಕೆ ಪ್ರಯತ್ನವನ್ನ ಪಟ್ಟಿರುವಂತಹ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಹೋರಾಟ ಅದರ ನಡುವೆ ಪಾಕ್ ಪರ ಘೋಷಣೆಯನ್ನ ಕೂಗಿದ್ದು, ಇದರ ತನಿಖೆಗೆ 4 ತಂಡವನ್ನ ರಚನೆ ಮಾಡಿ ಇದನ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ತನಿಖೆಗೆ 4 ವಿಶೇಷ ತಂಡವನ್ನ ರಚನೆ ಮಾಡಿ ಯಾರು ಕೂಗಿದ್ದು, ಅಲ್ಲಿ ರಾಜ್ಯಸಭಾ ಸದಸ್ಯರಿದ್ರಲ್ಲ ಅವ್ರ ಜೊತೆ ಇದ್ದಂಥ ಬೆಂಬಲಿಗರು, ಆ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ ಯಾರು ಅನ್ನೋದು ರಿಪಬ್ಲಿಕ್ ಕನ್ನಡಕ್ಕೆ ಪೊಲೀಸ್ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಯಾರು ಘೋಷಣೆಯನ್ನ ಕೂಗಿದ್ದು ಅನ್ನೋದನ್ನ ಈಗ ತನಿಖೆ ಮಾಡೋದಕ್ಕೆ ಪೊಲೀಸರು 4 ತಂಡವನ್ನ ರಚನೆ ಮಾಡಿದ್ದಾರೆ. ನಾಸೀರ್ ಹುಸೇನ್ ಅವರ ಬೆಂಬಲಿಗರು ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಧಾನಸೌಧದ ಎದುರುಗಡೆ ನಾಸೀರ್ ಹುಸೇನ್ ಅವರಿಗೆ ಘೋಷಣೆಯನ್ನ ಕೂಗುವ ಭರದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಕೂಗಿದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ದೇಶದಾದ್ಯಂತ ಬಿಜೆಪಿ ಅದನ್ನು ಖಂಡಿಸಿತ್ತು. ಈಗ ಯಾರು ಘೋಷಣೆ ಕೂಗಿದ್ದು ಅನ್ನೋ